ಶ್ರೀದೇವಿ ಶಿವರಾಯ, ನಿನ್ನ ನಡತೆ ಸರಿಯಿಲ್ಲ. ಮಾವನ ಮಗನನ್ನು ಮುತ್ತಿಟ್ಟು ಆನಂದ ಪಡಿಕತ್ತ ಮಾಡಿರುವೆ. ಆದರೂ ಸೋದರವಾದವನು ನನಗೆ ಹೆಣ್ಣು ಕಾಣದ ಕಡ ಖಂಡಿತವಾಗಿ ಹೇಳಿಬಿಟ್ಟ. ಆ ಶ್ರೀದೇವಿ ನೋಟ ನನ್ನ ಮನದಲ್ಲಿ ಶಿವರಾಯ, ನೀನು ಕೋಟ್ಯಾಧೀಶರ, ನಿನ್ನ ಸಂಪತ್ತು ನನಗೆ ಪಡೆದುಕೊಳ್ಳಬೇಕೆಂದು ಎಷ್ಟೊಂದು ಆಸೆಪಟ್ಟಿದೆ. ನನ್ನ ಆಶೆಯನ್ನು ನುಚ್ಚು ನೂರು ಮಾಡಿದೆ. ಸಿಂಹದ ಗುಣಿಗೆ ಸಿಂಕೆಯು ತಾನಾಗೆ ಬಯಸಿ ಬಂದಂತೆ ನಾ ಬಯಸಿದ ಜಿಂಕೆ ಮರಿಗೆ ಇದ್ದ ಕಡೆಗೆ ಬರ್ತಾ ಇದೆ. ಬರಲಿ ಬರಲಿ. ಶ್ರೀದೇವಿ, ದೇವಿ ಆಶೀರ್ವಾದದಿಂದ ಹೊರಟಿರುವ ನನಗೆ ನನ್ನ ಆಶೀರ್ವಾದ ಪಡೆದುಕೊಂಡು ಹೋಗಬಹುದಲ್ಲವೇ? ನಿನ್ನ ಆಶೀರ್ವಾದ ಏನು? ನೀನೇನು ಆಶೀರ್ವಾದ ಮಾಡ್ಲಿಕ್ಕೆ ದೇವರ ಅಥವಾ ತತ್ವೋಪದೇಶ ಹೇಳೋ ಮಹಾನ್ ಪಂಡಿತನ? ಯಾವನೋ ನೀನು? ಅಲ್ಲದೆ ಶ್ರೀದೇವಿ, ದೇವರು ತನ್ನ ಭಕ್ತರಿಗೆ ಮಾಡುವ ಆಶೀರ್ವಾದ ಬೇರೆ. ಆದ್ರೆ ನನ್ನಂತ ಹರಿಯದ ತರುಣ, ನಿನ್ನಂತ ಚೆಲುವೆ ಬಾಲಿಗೆ ಆಶೀರ್ವಾದ ಮಾಡೋದು ಬೇರೆ. ಆದ್ರೂ ಒಂದು ಸ್ವಲ್ಪ ವ್ಯತ್ಯಾಸ. ನನ್ನ ಆಶೀರ್ವಾದ ಪಡೆದುಕೊಳ್ಳು. ಬಾ 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 ಬಾಲಿಂದ ಕ್ಷಣ ಬಂದು ನಿನ್ನ ಮಕ್ಕಳಲ್ಲಿ ಸೆಲೆಗ್ ಬೆಚ್ಚೋಕೆ ನನ್ನೇನೇನು ಬೀದಿಲಿದ್ದ ಕಾಸಡಿ ಸೋಳ ಅಂದುಕೊಂಡೆ ಏನೋ? ಹಾಗಂತ ನಾನು ಎಂದೂ ತಿಳಿದಿಲ್ಲ, ತಿಳಿಯೋದೂ ಇಲ್ಲ. ಶ್ರೀದೇವಿ, ಪುಸ್ತಕದ ಪುಟಕವನ್ನು ತಿರುವಿ ಹಾಕಿದಾಗ ಹೊಸ ಚಿತ್ರವೇ ಬರ್ತಿದೆ ವಿನಃ ಹಳೆಯದಲ್ಲ. ಮನಸಾರಿ ಮೆಚ್ಚಿದ್ದೇನೆ. ನರ್ತಿಸುವ ಬರುವೆಯೋ ಅಥವಾ ಇಲ್ಲೋ? ಬರದಿದ್ದರೆ ಹುಚ್ಚ ಹುಚ್ಚನೋ ನೀನು? ಮೂರ್ಖ, ನಿನ್ನಂಥವನಿಂದ ನನ್ನ ಬಾಳಿಗೆ ಬೆಂಕಿ ಇಟ್ಕೊಂಡು ಜೀವನನ ಸುಟ್ಟುಕೊಳ್ಳೋಳಲ್ಲ ಈ ಶ್ರೀದೇವಿ. ಯಾರೋ ಒಬ್ಬ ಪರಮಾತ್ಮ ನನಗೋಸ್ಕರ ಅಂತ ಕಳಿಸಿರೋ ಗಂಡಿನ ಕೈ ಹಿಡಿದು ಅವನೇ ನನ್ನ ಬಾಳಿನ ಪರಮಾತ್ಮ ಅಂತ ತಿಳಿದು ಕೈ ಹಿಡಿದ ನನ್ನ ಬಾಳಿಗೆ ಜ್ಯೋತಿಯಾಗಿ ಬಾಳೋಳು ಈ ಶ್ರೀದೇವಿ. ಜ್ಯೋತಿಯಾಗುತ್ತೀಯೋ, ನನ್ನ ಜೊತೆ ಕೀರ್ತಿ ಗಳಿಸ್ತೀಯೋ? ನಿನಗಾಗಿ ಒಂದಲ್ಲ ಎರಡಲ್ಲ 10 ವರ್ಷ ಕಾದಿ ಶ್ರೀದೇವಿ. ಮಾವನ ಮಗಳೆಂದು ನಿನ್ನನ್ನು ಮುತ್ತಿಟ್ಟು ಆನಂದದಿಂದ ಸಂಸಾರ ಮಾಡಬೇಕೆಂದು ಮಾಡಿದ್ರೆ, ಆದರೆ ಆ ಸಹೋದರ ಮಾವ ನನಗೆ ಹೆಣ್ಣು ಕೊಡಲಿಲ್ಲ ಕಣ ಖಂಡಿತ ಹೇಳಿಬಿಟ್ಟ. ನೋಡು ಶ್ರೀದೇವಿ, ಟೈಮ್ ಈಸ್ ಕೋಲ್ಡ್. ಇಂಥ ಬಂಗಾರದ ಸಮಯ ಮತ್ತೆ ಸಿಗಲಾರದು. ಬಾ ಶ್ರೀದೇವಿ, ಬಾ ಶ್ರೀದೇವಿ. ದೊರಲಿಂದ ಬೊಗಳು ನಾಯಿ ಏನಂದೆ? ನೀನು ಬಾ ಎಂದಾಕ್ಷಣ ಓಡಿ ಬರ್ತೀನಿ ಅನ್ಕೊಂಡೆ ಏನೋ? ಮೂರ್ಖ,
ನಾನು ಊರು ಬಿಟ್ಟು ನಿಂತ ಹೆಣ್ಣಲ್ವೋ, ಯಾರನ್ನು ಮನ್ಸಾರೆ ಮೆಚ್ಚುತ್ತೀನೋ ಅವನ ಕೈ ಹಿಡಿದು ಈ ಜಗತ್ತಿಗೆ ಗರತಿಯನ್ನು ಮಾಡೋ ಹೆಣ್ಣು ನಾನು. ನೋಡು, ಎಷ್ಟೇ ಆದ್ರೂ ನಾನಿನ ಮಾವನ ಮಗಳು. ಒಂದು ಹೆಣ್ಣು ಕೂಡ ಹೆಣ್ಣು ಎಂಬ ಅಂತಃಕರುಣೆ ನಿನ್ನಲ್ಲಿ ಇದ್ದಿದ್ದೇ ಆದ್ರೆ ನನ್ನ ಮೇಲೆ ಕರುಣೆ ತೋರು, ಬಿಟ್ಟು ಬಿಡು, ನನ್ನ ದಾರಿ ಬಿಡು. ಇನ್ನು ಸಿದ್ಧವಿ, ಹಾಗೆ ಬಿಟ್ಟು ಹೋಗಲು ನಾನೇನು ನರಸತ್ತ ನಾಮರದಿಂದ ತೆಗೆದುಕೊಂಡಿದ್ದೆ. ದೇವಿಯ ಪೂಜೆಗೆಂದ ಬಂದಿರಬೇಕು, ದೇವಿಯ ಆಶೀರ್ವಾದ ಪಡೆದುಕೊಂಡ್ರ ಅದು ಅದು ರಾಜ ಕೊಡುವ ಸಿದ್ಧಾಂತ. ನೋಡಿಸಿದ್ದೀವಿ, ಸುಮ್ಮ ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ಬಲತ್ಕಾರದಲ್ಲಿ ಹೊತ್ತೊಂದು ಕೂಡ ನಿನ್ನ ಆಸೆ ಬಿಟ್ಟರೆ ವಿಷ. ಆಗ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಕಣೋ. ಏನು ಹಗಲ ಕನಸ ಕಾಣ್ತಾ ಇದೆಯೇನು? ಲೇ ಮೂರ್ಖ, ಹೆಣ್ಣಿನ ಬಯಸಿ ಹೋದವನು ಯಾವನು ಉದ್ಧಾರ ಆಗಿಲ್ಲ. ಹೆಣ್ಣು ಮುಟ್ಟಿದವನು ಮಣ್ಣು ಮುಟ್ಟಿ ಮುಗ್ತಾನೆ. ಅಷ್ಟೇ ಏಕೆ, ಹಿಂದೆ ದುಶ್ಯಾಸನ ದ್ರೌಪದಿಯ ಮಾನಭಂಗ ಮಾಡಬೇಕು ಅಂತ ಆಸೆ ಹೊತ್ತು ಅವಳ ಮೈ ಮುಟ್ಟಕ್ಕೆ ಹೋದ್ರೆ ಏನಾಯ್ತು ಅವನ ಗತಿ? ಜಾಗದಲ್ಲಿ ಮಣ್ಣು ಮುಕ್ಕಿದ ನಿನ್ನ ದುಶ್ಯಾಸನ. ಹೆಣ್ಣಿನ ಬಯಸಿ ಬಂದವನು ಯಾವನು ಉದ್ಧಾರ ಆಗಿಲ್ಲ ಅಂತ ನೀನು ಮರಿಬೇಡ. ನಿಜ, ಆದ್ರೆ ಇಟ್ಟ ಗುರಿ ಮುಟ್ಟುವರೆಗೂ ಬಿಟ್ಟ ಬಿಡಲ್ಲ ಈ ಧರ್ಮರಾಜ್. ಮುಟ್ಟವರೆಗೂ ಬಿಡುವುದು ನಮ್ಮ ಅವಶ್ಯವೇ ಇಲ್ಲ. ಆದರೆ ಆಗ ಬರುವುದನ್ನು ನಾನು ನೋಡೆ 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 ಹೆಣ್ಣು ಒಳ್ಳೆಯಿಂದ ಬಂದರೆ ಅದು ಆನಂದ. ಅದನ್ನೇ ಹಠದಿಂದ ತಿಂದರೆ ಅದು ಪಂಚಾಮೃತವಲ್ಲ, ವಿಷದ ಮುಳ್ಳು ಎಂದು ತಿಳಿದುಕೊಂಡವನು ನಾನು. ಶ್ರೀದೇವಿ, ಬೇಡ ಬೇಡ. ಎಷ್ಟೊಂದು ಸುಂದರ! ನಾನು ಕಚ್ಚಿ ತಿಂದ ಹೆಣ್ಣು ಧರ್ಮರಾಯ, ನೀನೇ ಧನ್ಯ, ನೀನೇ ಧನ್ಯ. ಕರತೆ ಕಂದವನಾಗಿ ಬದುಕಬೇಕು. ಅವನು ಈ ಕಣ್ಣಾರೆ ನೋಡಿ ನಾನು ಖುಷಿ ಪಡಬೇಕು. ಜ್ಯೋತಿ ಬೆಳಗ್ತೀಯ,
ಎಷ್ಟೊಂದು ಜ್ಯೋತಿ ಬೆಳಗ್ತೀಯ ನಾನು ನೋಡ 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 ಅಂತ. ಬೆಳಗು ಜ್ಯೋತಿ, ಬೆಳಗು ಜ್ಯೋತಿ. ವಿಧಿ ನೀಡಿದ ರಕ್ತಿ ಗಂಗಮವಾಗಬೇಕು. ಈ ಸಮಾಜದಲ್ಲಿ ನನ್ನ ತಲೆ ಎತ್ತು ಬದುಕಬೇಕು. ಧರ್ಮೇ ಗೌಡ.